ಕೆಲಸ ಮಾಡೋದು ಗೆದ್ದವಾಗಿ ಇಲ್ಲಿ ಅಂತ ಹಾಕೊಂಡು ಆ ಥರ ಬ್ಯಾನರ್ ಹಾಕಿ ಪ್ರಿಂಟ್ ಮಾಡಿ ನನಗೂ ಕಳಿಸ್ಬಿಟ್ರು, ನೋಡೋಣ ಚೆನ್ನಾಗಿದೆ ಅಂತ. ಸರಿ ಆಯ್ತು ಅಂತ ಹೇಳ್ಬಿಟ್ಟು ಅಷ್ಟೊಂದು ನಮ್ಮ ಪ್ರವೀಣ್ ಸರ್ ಬಂದ್ರಲ್ಲ ಮ್ಯೂಸಿಕ್ ಡೈರೆಕ್ಟರ್, ನೋಡಿರಿ ನಮ್ಮ ಹುಡುಗರೆಲ್ಲ ಗಿಲ್ಲಿ ಬ್ಯಾನರ್ ಮಾಡಿಸಿದ್ದಾರೆ ಹಂಗೆ ಹಿಂಗೆ ಅಂತೇಳಿ ತೋರಿಸ್ತೀವಿ. ಪ್ರವೀಣ್ ಸರ್ ಇದ್ದಿರೋ ಸಾಂಗ್ ಗೆದ್ದವಾಗಿ ತುಂಬ ಚೆನ್ನಾಗಿದೆ ಸರ್ ಟೈಟಲ್, ಇದ್ರ ಮೇಲೆ ಒಂದು ಸಾಂಗ್ ಬರ್ಬಿಡಿ ಸರ್ ನಮ್ಗೆ ಈಗ ನಮ್ಮ ಕೈಲಿ ಎಲ್ಲ ಆಗಿರುತ್ತೆ ಸಾಂಗ್ ಬರೋಕ್ಕೆ ಹಂಗೆ ಹಿಂಗೆ ಅಂತ ನಾನು ಡೈರೆಕ್ಟ್ರು ಹಾಕು ರೈಟ್ರು ಕೈಲಿ ಆಗುತ್ತೆ ಬರ್ಬಿಡಿ ಸರ್ ಅಲ್ಲಿ ಹೋದ್ರೆ ಊಟ ಮಾಡ್ಕೊಂಡು ಅವ್ರು ಹೋಗಿ ಊಟ ಮಾಡ್ಕೊಂಡು 11 ಗಂಟೆ 11:30 ಒಳಗೆ ಸುಮ್ಮನೆ ಯೋಚನೆ ಮಾಡಿ ನಾನೇ ಟ್ಯೂನ್ ಹಾಕೊಂಡು ಗೆದ್ದು ಬಾಗಿಲ್ಲಿ ಗೆದ್ದು ಬಾಗಿಲ್ಲಿ ಗೆದ್ದು ಬಾಗಿಲ್ಲಿ ನೀ ಎದ್ದು ಬಾಗಿಲಿ ಗೆಲ್ಲಬೇಕಿಲ್ಲಿ ಗೆದ್ದು ನೀನು ನಿಲ್ಲಬೇಕಿಲ್ಲಿ ಅಂತ ಅಲ್ಲೇ ಸಿಕ್ತು ಚರಣ. ಆಮೇಲೆ ಗೊತ್ತಿತ್ತಲ್ಲ ಅವ್ನ ಜೊತೆ ಜರ್ನಿ ಮಾಡೋದು. ಮಳವಳ್ಳಿ ಮತ್ತು ನೀನು ಕನ್ನಡಿಗರ ಸೊತ್ತು ನೀನು ನಿನಗಿರೋ ಗೊತ್ತು ಇಡೀ ಮಂಡ್ಯಗಳು ದಡದಪುರದ ಗಂಡು ನೀನು ದಂಡೆತ್ತಿ ಬಂದೆ ನೀನು ಮಾತಿನ ಮಲ್ಲ ನೀನು ನಕ್ಕರೆ ಸಕ್ಕರೆ ಆಗಲಿಲ್ಲ ಅಂತೇಳಿ ಎರಡೇ ಬಲ್ಲಿ ನೀವು ಹಾಂ ಸಾಕಾಗಿದೆ. ಇವಾಗ ಎಲ್ಲ ಕಡೆ ವೈರಲ್ ಆಗ್ತಿದೆ. ಬಟ್ ಅದು ನನ್ನ ಸ್ನೇಹಿತ ಕಮ್ಮಿ ಅಥವಾ ನಮಗೆ ಖುಷಿ ಕಾಫಿ ಅವ್ರಿಗೆ ಗೆದ್ದು ಬರಲಿ ಅಂತ ಒಂದು ಹಾಡು ಕೂಡ ಬರ್ತಿದ್ದಾರೆ. ಅಂದ್ರೆ ಕಂಪ್ಲೀಟ್ ಅವ್ರು ಎಲ್ಲಿಂದ ಬಂದ್ರು, ಹಾಗೆ ಇವಾಗ ಜನ ಕಾಲು ಎಳಿತಿದ್ದಾರೆ, ನೀವು ನಿಂತ್ಕೋಬೇಕು ಮುನ್ನೊಬ್ಬು, ಈ ತರ ಎಲ್ಲ ಸಾಹಿತ್ಯ ಇದೆ ಅದರಲ್ಲಿ. ಸೊ ಹೇಗೆ ಈ ಹಾಡಾಯ್ತು? ಸೋಷಿಯಲ್ ಮೀಡಿಯಾ ಪ್ರಮೋಷನ್ಸ್ ಎಲ್ಲೂ ಸಾಕಷ್ಟು ಓಡ್ತಾ ಇದೆ ಈ ಹಾಡು. ಸೊ ಹೇಳಿ. ಈಗ ಎಕ್ಸ್ಪೆಷಲಿ ಏನಾಗುತ್ತೆ ಅಂದರೆ ಪ್ರವೀಣ್ ಅಂತ ಹೇಳ್ಬಿಟ್ಟು ಒಬ್ಬರು ಮ್ಯೂಸಿಕ್ ಡೈರೆಕ್ಟರ್ ಇದ್ದಾರೆ. ಎಕ್ಸ್ಪೆಷಲಿ ಅವ್ರು ಇಲ್ಲೇ ಇದ್ದಾರೆ. ಬರ್ತಿಲ್ವಾ ಕರಿಬೋದು ಇವರು ಪ್ರವೀಣ್ ಶಾಂತಿರ್ ಅಂತ, ಇವರು ಮ್ಯೂಸಿಕ್ ಡೈರೆಕ್ಟರ್ ನಮ್ಮ ಪ್ರವೀಣ್ ಶಾಂತಿರ್ ಅಂತ. ಇವತ್ತು ಗಿಲ್ಲಿ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಾಂಗ್ ವೈರಲ್ ಆಗ್ತೈತೆ, ಆ ಥರ ಸಾಂಗ್ ಬಂತು ಅಂತ ಹೇಳಿದ್ರೆ ಮುಖ್ಯವಾದ ಕಾರಣ ಇವರು. ಒಂದಿನ ಇವರು ನೈಟ್ ಇಲ್ಲಿ ಬಂದರು ನನ್ನ ರೂಮ್ಗೆ, ಇಲ್ಲೇ ಒಂದು ಕಡೆ ಹೋಗಿದ್ದೀನಿ ಸರ್ ಫ್ರೀ ಇದ್ದೀರ ಮಾತಾಡೋಣ ಅಂದ್ಕೊಂಡು ಬಂದರು. ಅವಾಗ ಗಿಲ್ಲಿ ಬಿಗ್ ಬಾಸ್ ಎಲ್ಲ ನಾನು ಕೂತ್ಕೊಂಡು ನೋಡ್ತಿದ್ದೆ, ಡಿಸ್ಕಸ್ ಮಾಡ್ತಾಯಿದ್ದೆ. ಬಟ್ ಹೆಂಗೆ ಹುಡ್ತದೆ ಕೆಲವು ಟೈಮ್ ಸಿಚುವೇಶನ್ ಅಂತ ಹೇಳಿದ್ರೆ, ಇವ್ರು ಬರೋಕ್ಕೆ ಮುಂಚೆ ಕನಿಷ್ಠ ಪಕ್ಷ ಯಾರೊಬ್ಬರು ಗಿಲ್ಲಿ ಕಾರ್ ಡ್ರೈವ್ ಮಾಡೋರು ಗಿಲ್ಲಿ ಸ್ನೇಹಿತ ಇದ್ದಾರೆ ದಿನೇಶ್ ಅಂತ, ಅವ್ನು ಫೋನ್ ಮಾಡ್ದೆ, ಅಣ್ಣ ನಮಸ್ತೆ ಎಲ್ಲಿದ್ರಿ ಹಂಗೆ ಹೆಂಗೆ ಅಂತ ಹೇಳ್ಬಿಟ್ಟು, ಇಲ್ಲ ಹೇಳಪ್ಪ ಬೆಂಗಳೂರು ಇದ್ದೀನಿ ಅಂತಂದರೆ. ಅದಾದಮೇಲೆ ಗಿಲ್ಲಿ ಬ್ಯಾನರ್ ಮಾಡ್ತಾ ಇದ್ದೀವಿ ಒಂದು ಟೈಟಲ್ ಹೇಳಿ ಅಂತ. ಎಲ್ಲ ಸಿನಿಮಾಗೆ ಟೈಟಲ್ ಕೇಳ್ತಾರೆ, ಇವ್ನು ಬ್ಯಾನರ್ಗೆ ಟೈಟಲ್ ಕೇಳಿದ್ವಿ, ಯಾವ ಬ್ಯಾನರ್ಗೆ ಟೈಟಲ್ ಕೇಳ್ತಾನೆ ಅಂತ ಹೇಳ್ಬಿಟ್ಟು ನಾನೇನು ಮಾಡಿದೆ, ಗೆದ್ದವಾಗಿಲ್ಲಿ ಅಂತ ಹಾಕೋರು ಅಂದ್ಬಿಟ್ಟು ಯಾವುದೇ ಟೆನ್ಷನ್ ಗೆದ್ದವಾಗಿಲ್ಲಿ ಅಂತ ಹಾಕೊಂಡು ಬ್ಯಾನರ್ ಕಳಿಸ್ಬಿಟ್ಟು ಅಷ್ಟರಲ್ಲಿ ವಾಟ್ಸಪ್ ಮಾಡೋಷ್ಟಲ್ಲೇ 10 ಮಿನಿಟ್ಸ್ ಇವ್ರು ಬಂದರು. ನೋಡಿ ಸರ್ ಗಿಲ್ಲಿ ಬಗ್ಗೆ ಬ್ಯಾನರ್ ಮಾಡಿಸ್ತಿದ್ದಾರೆ, ಗಿಲ್ಲಿಗೆ ಅವ್ರಲ್ಲೆಲ್ಲ ಹಂಗೆ ಅಂದ್ಬಿಟ್ಟು ತೋರಿಸ್ದೆ. ಗೆದ್ದು ಬಾ ಗಿಲ್ಲಿ ಅಂತ ಹಾಕಿದ್ನಲ್ಲ ಸರ್, ಒಳ್ಳೆ ಚೆನ್ನಾಗಿದೆ, ಗೆದ್ದು ಬಾ ಗಿಲ್ಲಿ ಸಖತ್ತಾಗಿದೆ ಸರ್, ಇದ್ರ ಮೇಲೆ ಒಂದು ಸಾಂಗ್ ಬರ್ಬಿಡಿ ಅಂದರು. ನಾನು ನನ್ನ ಕೈಲಿಲ್ಲಾಗುತ್ತೆ ಸುಮ್ಮನೆ ಸಾಂಗ್ ಬರೆಯೋಕ್ಕೆ ಅಂತ ಹೇಳಿದೆ. ಹೇ ಸರ್ ನೀವು ರೈಟ್ರು ಡೈರೆಕ್ಟ್ರು ಆಕ್ಟ್ರು ಬರೀ ಸರ್ ನೀವು ಬರೀತೀರ ಅಂತಂದು ಇವ್ರು ಊಟ ಮಾಡ್ಕೊಂಡು ಹೋದರು. ಊಟ ಮಾಡ್ಕೊಂಡು ಹೋದ್ಮೇಲೆ ಒಂದು 12 ಗಂಟೆ 12:30 ಆಗಿತ್ತು ಸರ್. ಅಷ್ಟೊಂದು ಸಾಂಗ್ ಬಂದು ಕಳಿಸಿದ್ದೆ ವಾಟ್ಸಪ್ಪಲ್ಲಿ. ಸರ್ ಲೈನ್ ಏನಿರುತ್ತೆ ಸರ್, ಇಷ್ಟು ಚೆನ್ನಾಗಿ ಬರ್ಬಿಟ್ಟಿರಲ್ಲ ಸರ್ ಅಂತೇಳಿ ಬೆಳಿಗ್ಗೆ ಟ್ಯೂನ್ ಮಾಡಿ ನನಗೆ ಕಳಿಸಿದ್ರು. ರಾತ್ರಿ ಇವರು ಕಳಿಸಿದ್ರು ಲಿರಿಕಾ, ಟ್ಯೂನ್ ಮಾಡಿ ಬೆಳಿಗ್ಗೆ ನಂಗೆ ಕಳಿಸಿದ್ರು. ಕೇಳ್ಬಿಟ್ಟು ನನಗೆ ಆಶ್ಚರ್ಯ ಆಗ್ಬಿಟ್ಟು, ನಾವು ಈ ಥರ ಸಾಂಗ್ ಬರೀತಿಲ್ಲ ಸರ್, ಹಾಗಾಗಿ ಹಂಗೆ ಹುಟ್ಟಿದ್ದು ಅದು ಸಾಂಗ್. ಸೊ ಆ ಥರದ್ದು ಎಕ್ಸ್ಪೆರಿಮೆಂಟ್ ಇದೆಯಲ್ಲ ಇದು ಬೇರೆ. ಆಮೇಲೆ ಹೆಚ್ಚು ಕಮ್ಮಿ ಸಾಂಗು ಇವಾಗ ನಿಮ್ಗೆ ಬಿಟ್ಟಿರೋಂಥದ್ದು ಒಂದು ಲಿರಿಕಲ್ ವಿಡಿಯೋ, ಇದು ರಿಯಾಲಿಟಿ ಇನ್ನೊಂದು ಸಾಂಗ್ ಇದೆ. ನಾನು ವಿಡಿಯೋ ಸಾಂಗ್ ಶೂಟ್ ಮಾಡಬೇಕು, ನನ್ನ ಗೆಳೆಯನಿಗೆ ಅದು ಬೆಸ್ಟ್ ಪ್ರೆಸೆಂಟೇಷನ್. ನಾನು ಏನು ಕೊಟ್ಟರು ಸಾಲಲ್ಲ ಗಿಲ್ಲಿಗೆ. ಲೈಫ್ ಫಸ್ಟ್ ಹೇಳಿದ್ರು, ಗೆದ್ದು ಬಾ ಗಿಲ್ಲಿ ನೀ ಗೆದ್ದು ಬಾ, ಎದ್ದು ಬಾ ಗಿಲ್ಲಿ ನೀ ಎದ್ದು ಬಾ, ಗೆಲ್ಲಬೇಕಿಲ್ಲಿ ಗೆದ್ದು ನೀ ನಿಲ್ಲಬೇಕಿಲ್ಲಿ. ಸೊ ಹಾಗೆ ಬರ್ದಿಲ್ಲ ಅಂಥದ್ದು. ಅವ್ರದ್ದೊಂದು ಎಕ್ಸ್ಪೆರಿಮೆಂಟ್ ಕೇಳೋಣ, ನಾನು ಹೇಳ್ತಿದ್ದೀನಿ, ಹೇಳಿ ಸರ್. ಬಗ್ಗೆ ಹೇಳ್ಬೇಕಂದ್ರೆ ತುಂಬ ಚೆನ್ನಾಗಿ ಬಂದಿದೆ ಸಾಂಗು. ನಿನ್ನೆ ಫುಲ್ ಡೇ ರೆಕಾರ್ಡಿಂಗ್ ಮಾಡಿದ್ವಿ. ವಾಯ್ಸ್ ಮಿಕ್ಸಿಂಗು ಮತ್ತು ರಿದಮ್ ಮಿಕ್ಸಿಂಗ್ ನಿನ್ನೆ ಆಯಿತು ಅರ್ಚನಾ ಸ್ಟುಡಿಯೋದಲ್ಲಿ. ಹಾಗೆ ಇವತ್ತು ಫೈನಲ್ MP3 ಒಂದು ಕಳಿಸಿದ್ದಾರೆ, ಅದನ್ನೆಲ್ಲ ಕೇಳಿ ಬೆಳಗ್ಗೆ ಕೇಳಿದ್ವಿ, ತುಂಬ ಖುಷಿ ಆಯಿತು. ಹಾಗೆ ನಮ್ಮ ಸೂರ್ಯವಂಶಿ ಸರ್ ಗಿಲ್ಲಿ ಅವ್ರ ಬಗ್ಗೆ ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದಾರೆ. ನೀವು ಮೀಟ್ ಮಾಡಿದ್ದೀರಾ ಸರ್? ಇಲ್ಲ ಸರ್, ಇಲ್ಲ ಮೇಡಮ್. ನಾನು ಅಕಸ್ಮಾತ್ವಾಗಿ ಸಿಕ್ಕೆ ಸರ್ಗೆ. ಇಲ್ಲಿ ನಾನೆಲ್ಲ ಮ್ಯೂಸಿಕ್ ಕ್ಲಾಸಸ್ ಮಾಡ್ತೀನಿ, ಇಲ್ಲಿ ಎದುರುಗಡೆಯಲ್ಲಿ ಕ್ಲಾಸಸ್ ಮಾಡ್ತಾಯಿದ್ದೆ ಒಂದಿನ. ಹಾಗೆ ಸರ್ ಕೇಳಿಸ್ಕೊಂಡ್ಬಿಟ್ಟೆ ಬಂದು ನಮ್ಮನ್ನು ಹುಡ್ಕೊಂಬಂದು ಹೀಗೆ ಅವತ್ತಿನ ಪರಿಚಯ ಆದರು. ಅವತ್ತು ನನಗೆ ಒಂದು ಶಾರ್ಟ್ ಮೂವಿ ತೋರಿಸಿದ್ರು, ಮೂಲ್ಯರತ್ನ ಅಂತ. ಅದು ತುಂಬ ಇಷ್ಟ ಆಯಿತು ನನಗೆ. ಆವತ್ತಿಂದ ಫುಲ್ ಕ್ಲೋಸ್ ಆಗಿದ್ವಿ. ಬರೋದು ಹೋಗೋದು ಎಲ್ಲ ಕಡೆ ಮೀಟ್ ಆಗೋದು. ಮತ್ತು ನಾನು ಪ್ರೋಗ್ರಾಮ್ಸ್ಗೆಲ್ಲ ಕರ್ಕೊಂಡು ಹೋಗಿದ್ದೀನಿ. ಸಿಂಗಿಂಗ್ ಎಲ್ಲ ಮಾಡ್ತಾರೆ ಸರ್ ಅವರು, ನಾನು ಅವರೆಲ್ಲ ಜೊತೆಗೆ ಕಾರ್ಯಕ್ರಮಗಳು ಮಾಡಿದ್ದೀವಿ. ಹಾಗೆ ಏನೋ ಡಿಸ್ಕಷನ್ ಇದ್ದರೆ ಇಲ್ಲಿ ಬರ್ತಿರ್ತೀವಿ. ಸರ್ ಡೈಲಿ ನನಗೆ ಫೋನ್ ಮಾಡ್ತಾ ಇರ್ತಾರೆ, ಕ್ಲೋಸಾಗಿ ಮಾತಾಡ್ತೀವಿ, ಗಂಟೆಗಟ್ಟಲೆ ಮಾತಾಡ್ತೀವಿ, ಏನಾದರೂ ಸಿನಿಮಾ ಬಗ್ಗೆ ಡೈಲಾಗ್ಸ್ ಇದು. ಮತ್ತು ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಯಾವುದೇ ಥರ ಬಿಲ್ಡಪ್ಗಳು ಕೊಡಲ್ಲ ಅವರು. ಝೊಮ್ಯಾಟೊ ಮಾಡ್ತಾರೆ, ಡೈರೆಕ್ಟ್ ಹೇಳ್ಕೊಂಡ್ಬಿಡ್ತಾರೆ. ಅವ್ರು ನನಗೆ ನಾನು ಕ್ಲಾಸಲ್ಲಿದ್ದಾಗ ಝೊಮ್ಯಾಟೊ ಡ್ರೆಸ್ಸಲ್ಲೇ ಬಂದಿದ್ದರು.
ತುಂಬ ಅದೇ ಅವರ ಆ ಗುಣ ನಂಗೆ ತುಂಬ ಇಷ್ಟ ಆಯಿತು. ಆ ಇವತ್ತಿಂದ ಕ್ಲೋಸ್. ಸರಿ, ಏನಾದರೂ ಆ್ಯಡ್ ಮಾಡೋದಿದ್ರೆ? ಇನ್ನೇನು ಇಲ್ಲ. ಸೊ ಗೆದ್ದುವ ಗಿಲ್ಲಿ ಅದೇ ಕಡೆ ಹಂಗ ಸರ್? ಹಾಂ ತಗೊಳ್ತವೆ. ಇನ್ನೇನು ಇಲ್ಲ. ಸೊ ಎಲ್ಲರಿಗೂ ಆಲ್ರೆಡಿ ಯೂಟ್ಯೂಬಲ್ಲಿ ಸಾಂಗ್ ಬಿಟ್ಟಿದ್ದೀನಿ. ಗೆದ್ದು ಬಾ ಗಿಲ್ಲಿ ನೀ ಗೆದ್ದು ಬಾ ಗಿಲ್ಲಿ, ಎದ್ದು ಬಾ ಗಿಲ್ಲಿ ನೀ ಎದ್ದು ಬಾ ಗಿಲ್ಲಿ, ಗೆಲ್ಲಬೇಕಿಲ್ಲಿ ಗೆದ್ದು ನೀ ನಿಲ್ಲಲೇಬೇಕಿಲ್ಲಿ. ಅದ್ಭುತವಾಗಿದೆ ಸಾಂಗು. ದಯವಿಟ್ಟು ಯೂಟ್ಯೂಬಲ್ಲಿ ಐತೆ, ಎಲ್ಲರೂ ಕೇಳಿ, ಎಲ್ಲರೂ ನೋಡಿ, ದಯವಿಟ್ಟು ಇನ್ನೊಬ್ರಿಗೂ ಶೇರ್ ಮಾಡಿರಿ. 100% ಗಿಲ್ಲಿ ಗೆಲ್ತಾರೆ. ಹಬ್ಬ ಮಾಡಿಬಿಡೋಣ. ಥ್ಯಾಂಕ್ ಯು. ಗೆದ್ದು ಬಾ ಗಿಲ್ಲಿ ನೀ ಗೆದ್ದು ಬಾ, ಎದ್ದು ಬಾ ಗಿಲ್ಲಿ ನೀ ಎದ್ದು ಬಾ, ಗೆಲ್ಲಬೇಕಿಲ್ಲಿ ಗೆದ್ದು ನಿಲ್ಲಬೇಕಿಲ್ಲಿ, ಗೆಲ್ಲಬೇಕಿಲ್ಲಿ ಗೆದ್ದು ನಿಲ್ಲಬೇಕಿಲ್ಲಿ, ಗೆದ್ದು ಬಾ ಗಿಲ್ಲಿ ನೀ ಗೆದ್ದು ಬಾ, ಎದ್ದು ಬಾ ಗಿಲ್ಲಿ ನೀ ಎದ್ದು ಬಾ. ಆಲ್ ದಿ ಬೆಸ್ಟ್ ಗಿಲ್ಲಿ. ಥ್ಯಾಂಕ್ ಯು. ನೀ ಗೆದ್ದು ಬಾ, ಎದ್ದು ಬಾ ಗಿಲ್ಲಿ ನೀ ಎದ್ದು ಬಾ, ಮಳವಳ್ಳಿ ಮುತ್ತು ನೀನು, ಕನ್ನಡಿಗರ ಸ್ವತ್ತು ನೀನು, ನಿನಗಿರೋ ಗತ್ತು ಇಡೀ ಮಂಡ್ಯಕ್ಕೆ ಗೊತ್ತು. ದಡದಪುರದ ಗಂಡು ನೀನು, ದಂಡೆತ್ತಿ ಬಂದೆ ನೀನು, ಮಾತಿನ ಮಲ್ಲ ನೀನಕ್ರೆ ಸಕ್ರೆ ಬೆಲ್ಲ. ಮಂಡ್ಯ ಮಳವಳ್ಳಿ ಮದ್ದೂರು ದಾಟಿ, ಪಾಂಡವಪುರ KR ಪೇಟೆ, ಶ್ರೀರಂಗಪಟ್ಟಣ ದಡದಪುರ ದಾಟಿ. ಗೆದ್ದು ಬಾ. ಆಲ್ ದಿ ಬೆಸ್ಟ್. ಲವ್ ಯು. ಓಕೆ, ಆಲ್ ದಿ ಬೆಸ್ಟ್ ಗಿಲ್ಲಿ. ಥ್ಯಾಂಕ್ ಯು. ಮಳವಳ್ಳಿ ಮುತ್ತು ನೀನು, ಕನ್ನಡಿಗರ ಸೊತ್ತು ನೀನು, ನಿನಗಿರೋ ಕತ್ತು ಇಡೀ ಮಂಡ್ಯಗೆ ಗೊತ್ತು. ನಲ್ಲಿ ಮೂಳೆ ಕಡಿದು ಕಾಲೆಳೆಯವ್ರನ್ನೆಲ್ಲ ಪಡಿದು, ರಾಂಗ್ ಸೈಡ್ ರಂಗ ಕಾಮಿಡಿ ಕಿಂಗ. ಎದ್ದು ಬಾ ಗಿಲ್ಲಿ ಎದ್ದು ಬಾ, ಗೆದ್ದು ಬಾ ಗಿಲ್ಲಿ ನೀ ಗೆದ್ದು ಬಾ, ಗೆದ್ದು ಬಾ ಗಿಲ್ಲಿ ನೀ ಗೆದ್ದು ಬಾ.